ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ 7ನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಪಾದಯಾತ್ರೆಗೆ ಸಮಾಜ ಸೇವಕ ದಿನಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಿವಾಕರ್, ಸುಮಾರು 350ಕ್ಕೂ ಹೆಚ್ಚು ಪಾದಯಾತ್ರೆಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದು ಅದರಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಇರುವುದು ವಿಶೇಷವಾಗಿರುತ್ತದೆ. ಈ ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಕ್ಷೇಮವಾಗಿ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಲಿ ಹಾಗೂ ಎಲ್ಲರೂ ಕ್ಷೇಮವಾಗಿ ಹಿಂದಿರುಗಲಿ ಎಂದು ಶುಭ ಹಾರೈಸಿದರು. ವ್ಯವಸ್ಥಾಪಕರುಗಳು ತಿಂಡಿ ಊಟದ ವ್ಯವಸ್ಥೆ ಹಾಗೂ ತಂಪು ಪಾನೀಯಗಳ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿದ್ದು ಯಾತ್ರೆಯ ಜೊತೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ವಿಶೇಷವಾಗಿದ್ದು ಆರೋಗ್ಯದ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕಾಗಿರುವ ಜವಾಬ್ದಾರಿ ಸಮಿತಿಯವರ ಮೇಲಿದೆ ಎಂದು ತಿಳಿಸಿದರು. ಏನು ಅರಕಲಗೂಡು ಮಾಜಿ ಮಂತ್ರಿಗಳು ಹಾಗೂ ಮಾನ್ಯ ನೆಚ್ಚಿನ ಶಾಸಕರಾದ ಎ ಮಂಜಣ್ಣನವರ ಅಭಿಮಾನಿಗಳು ಏನಿದ್ದೀವಿ, ಅರಕಲಗೂಡು ತಾಲೂಕಿನ ಎಲ್ಲ ಪಾದಯಾತ್ರೆ ಸಮಿತಿ ಧರ್ಮಸ್ಥಳ ಒಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಎಲ್ಲರೂ ಒಂದು ಅಂದಾಜು ಪ್ರಕಾರ 450ರಿಂದ 500 ಜನ ಆಗ್ಬಹುದು ಅನ್ನೋ ನಿರೀಕ್ಷೆಯಲ್ಲಿದೆ. ಒಟ್ಟು ಸಂಖ್ಯೆ ನಮಗೆ ಮಲ್ಪಟ್ಟ ಒಂದು TS ಚೌಟ್ರಿ ಮುಖಾಂತರ ಲೆಕ್ಕ ಸಿಗ್ತದೆ. ಒಂದು 40 ಜನ ಮಹಿಳೆಯರು ಕೂಡ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ವಿಶೇಷವಾದ ಒಂದು ವೈದ್ಯಕೀಯ ತಂಡವನ್ನು ಕೂಡ ಏನಾದರೂ ಸುಸ್ತಾದ್ರೆ ಅಥವಾ ಅವ್ರಿಗೇನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಅಂತ ಹೇಳಿ ಒಂದು ವೈದ್ಯಕೀಯ ತಂಡವನ್ನು ಕೂಡ ನೇಮಕವನ್ನು ಮಾಡಿಕೊಂಡು ಹೊರಟಿದ್ದಾರೆ. ಎಲ್ರಿಗೂ ಶುಭವಾಗಲಿ. ಹಾಗೂ ಪದಾಧಿಕಾರಿಗಳು ಇಂಥ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನ ಎಲ್ಲ ಈ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನ ಕೊಡಲಿಕ್ಕೆ ಹಾಗೂ ಒಳ್ಳೆಯ ಹೆಸರನ್ನು ಕೊಡಲಿಕ್ಕೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದರ ಮುಖಾಂತರ ನಮ್ಮ ಶಾಸಕರು